CET ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು KL ಸೀತಾರಾಮಾಚಾರ್. ನಾನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೀರ್ಥಹಳ್ಳಿ ಇಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದಲ್ಲಿ UG CET 2021 ಇದರ ಅಪ್ಲಿಕೇಶನ್ ಹಾಕುವ ಬಗ್ಗೆ ಮತ್ತು ರಿಸರ್ವೇಷನ್ ಬಗ್ಗೆ, CETಯಲ್ಲಿ ರ್ಯಾಂಕಿಂಗ್ ಯಾವ ರೀತಿ ಕೊಡ್ತಾರೆ, ಬೇರೆ ಬೇರೆ ರ್ಯಾಂಕಿಂಗ್ ಇರುತ್ತಾ, ಎಲ್ಲದಕ್ಕೂ ಒಂದೇ ರ್ಯಾಂಕಿಂಗ್ ಕೊಡ್ತಾರಾ, ಹೇಗೆ, ಇದೆಲ್ಲದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಂಡ್ವಿ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಹಿಂದಿನ ವಿಡಿಯೋವನ್ನು ಒಮ್ಮೆ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವರ್ಷದ CETಯಲ್ಲಿ ಸಿಲಬಸ್ ಏನು ಇದ್ರ ಬಗ್ಗೆ ನೋಡ್ಕೊಡೋಣ. ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇರುವಂಥ ಸಿಲಬಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಇದಕ್ಕಾಗಿ ಅಧಿಕೃತ ವೆಬ್ಸೈಟನ್ನು ಭೇಟಿ ಕೊಡೋಣ ಬನ್ನಿ. ನಾನೀಗ ನಿಮ್ಮನ್ನು KEA ನವರ ಅಧಿಕೃತ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಹೇಗೆ ಓಪನ್ ಮಾಡೋದು, ಎಲ್ಲಿ ನೋಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ನನ್ನ ಕಂಪ್ಯೂಟರಿನ ಡೆಸ್ಕ್ಟಾಪ್. ಇಲ್ಲಿ ಬಲಗಡೆ ಮೂಲೆಯಲ್ಲಿ ಕಾಣ್ತಾ ಇರುವಂಥ ವೆಬ್ ಬ್ರೌಸರನ್ನು ಕ್ಲಿಕ್ ಮಾಡ್ತೀನಿ. ವೆಬ್ ಬ್ರೌಸರ್ ಓಪನ್ ಆಗುತ್ತೆ. ನಾನೀಗ ಇದರ ಅಡ್ರೆಸ್ ಬಾರ್ನಲ್ಲಿ ನೀವು Ctrl+L ಹೊಡೆದ್ರೂ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು KEA ಅಂತ ಟೈಪ್ ಮಾಡ್ತೀನಿ. KEA ಅಡ್ರೆಸ್ ಬಂತು ನೋಡಿ, kea.kar.nic.in. ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಭಾಗವನ್ನು ಅಬ್ಸರ್ವ್ ಮಾಡಿ. ಇದು ಅಡ್ರೆಸ್. ಇಲ್ಲಿ ಏನು ಬಂತು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಎಂಟರ್ ಹೊಡೆದ್ರೆ ಆಯಿತು. ನಿಮಗೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಓಪನ್ ಆಗಿದೆ. ನಾವೀಗ ಇಲ್ಲಿ ಬಲಗಡೆ ಮೂಲೆಯಲ್ಲಿ ಕಾಣುವಂಥ ಇದನ್ನು ಕ್ಲಿಕ್ ಮಾಡೋಣ. 3 ಗೆರೆಗಳು ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ರವೇಶ ಅಂತ ಇದೆ, ಎಡಗಡೆ ಪ್ರವೇಶವನ್ನು ಕ್ಲಿಕ್ ಮಾಡ್ತೀನಿ. UG CET 2021 ಅಂತ ಇದೆ, ಕ್ಲಿಕ್ ಮಾಡ್ತೀನಿ. ನೋಡಿ, ನಿಮಗೆ ಈ ಥರ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಈ ಡಿಸ್ಪ್ಲೇ ಸ್ಕ್ರೀನ್ನಲ್ಲಿ ನೋಡಿ, ಕೆಳಗಡೆ ನಿಮಗೆ ತೋರಿಸ್ತೀನಿ. UG CET 2021 ಪಠ್ಯಕ್ರಮ ಕರ್ನಾಟಕದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಕಾರ ಅಂತ ಇದೆ. ಅದನ್ನು ಒಮ್ಮೆ ಕ್ಲಿಕ್ ಮಾಡ್ತೀನಿ. ನೋಡಿ, ಅಲ್ಲಿ ದ್ವಿತೀಯ PUC ಪಠ್ಯಕ್ರಮ ಅಂತ ಇದೆ ಮತ್ತು ಪ್ರಥಮ PUC ಪಠ್ಯಕ್ರಮ ಅಂತ ಇದೆ. ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಸೆಪರೇಟಾಗಿ ಸಿಲೆಬಸ್ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಳೋಣ. ಫಸ್ಟಿಗೆ ಫಸ್ಟ್ PUCದು ಕ್ಲಿಕ್ ಮಾಡ್ತೀನಿ ನಾನು. ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಇದು ಡೌನ್ಲೋಡ್ ಆಗಿದೆ ಅಂತ ತೋರಿಸ್ತು ನನಗೆ. ಅದೇ ರೀತಿ ನಾನೀಗ ಹೋಗ್ಬಿಟ್ಟು ಸೆಕೆಂಡ್ PUC ಸಿಲೆಬಸ್ಸನ್ನು ಕೂಡ ಕ್ಲಿಕ್ ಮಾಡ್ತೀನಿ. ಓಕೆ, ಅದು ಕೂಡ ಡೌನ್ಲೋಡ್ ಆಗಿದೆ. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಎರಡೂ ಕೂಡ ಡೌನ್ಲೋಡ್ ಆಗಿದೆ. ನಾನು ಅದನ್ನು ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಸಿಲೆಬಸ್ ಫಸ್ಟ್ PUC ಕನ್ನಡ ಅಂತ ಕಾಣ್ತಾ ಇದೆ. ಮೇಲ್ಗಡೆ ಸಿಲೆಬಸ್ ಸೆಕೆಂಡ್ PUC ಕನ್ನಡ ಅಂತ ಕಾಣ್ತಾ ಇದೆ. ಫಸ್ಟ್ PUC ಸಿಲೆಬಸನ್ನು ಫಸ್ಟ್ ಓಪನ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ಓಪನ್ ಆಗುತ್ತೆ. ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ತೀನಿ. ಓಕೆ, ಈಗ ಝೂಮ್ ಇನ್ ಮಾಡು. ಓಕೆ, ಝೂಮ್ ಮಾಡ್ಕೊಂಡಿದ್ದೀನಿ. ಸ್ಪಷ್ಟವಾಗಿ ನಿಮಗೆ ಕಾಣ್ತಾ ಇದೆ ನೋಡಿ. ವಿದ್ಯಾರ್ಥಿಗಳೇ, ಪ್ರತಿ ಪರೀಕ್ಷೆಗೆ ಒಂದು ಸಿಲೆಬಸ್ ಅಂತ ಇರುತ್ತೆ. ಅಂದರೆ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು, ಎಷ್ಟು ಮಾಹಿತಿಗಳನ್ನು ಇದು ಒಳಗೊಂಡಿರುತ್ತೆ, ಯಾವುದ್ರ ಮೇಲೆ ಪ್ರಶ್ನೆ ಕೇಳಬಹುದು ಅಂತ ಒಂದು ಸಿಲೆಬಸ್ ಅಂತ ಇರುತ್ತೆ. ಪ್ರತಿ ಪರೀಕ್ಷೆಗೆ ಒಂದು ಸಿಲೆಬಸ್ ಇರಲೇಬೇಕು.
ನೀವು ಸೆಕೆಂಡ್ PUC ಎಕ್ಸಾಮಿಗೆ ಒಂದು ಸಿಲೆಬಸ್ ಇರುತ್ತೆ, CET ನೀಟ್ಗೆ ಸಿಲೆಬಸ್ ಇರುತ್ತೆ, ನೀವು IAS ಎಕ್ಸಾಮ್ ಬರೀಬೇಕು ಸಿಲೆಬಸ್ ಇರುತ್ತೆ, ಯಾವುದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತ ಸಿಲೆಬಸ್ ಇರುತ್ತೆ. ಇದು ತುಂಬ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು. ಈ ವರ್ಷದ ಸಿಚುವೇಶನ್ ಏನಾಯಿತು ಮತ್ತು ಸ್ವಲ್ಪ PUC ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ PUC ಏನಿದೆ ಇದು CBSE ಅವರ 10+1 ಮತ್ತು 10+2 ಇವೆರಡೂ ಕೂಡ ಒಂದೇ ಸಿಲೆಬಸ್ ಮತ್ತು ಬುಕ್ಸ್ ಕೂಡ ಒಂದೇ. ನಮ್ಮ ಕರ್ನಾಟಕ ಸರ್ಕಾರ NCERT ಬುಕ್ಸನ್ನು ತಗೊಂಡು ಅದನ್ನು ಯಥಾವತ್ತಾಗಿ ಅವರ ಅನುಮತಿಯೊಂದಿಗೆ ಪ್ರಕಟ ಮಾಡಿದೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಹುಡುಗರು ಓದುವಂಥದ್ದು NCERT ಟೆಕ್ಸ್ಟ್ ಬುಕ್, CBSEನವರು ಓದೋದು ಕೂಡ NCERT ಟೆಕ್ಸ್ಟ್ ಬುಕ್. ಹಾಗಾಗಿ CBSE ಮತ್ತು ಸ್ಟೇಟ್ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ಪಠ್ಯಪುಸ್ತಕದಲ್ಲಿ ಸಿಲೆಬಸ್ನಲ್ಲೂ ಕೂಡ ವ್ಯತ್ಯಾಸ ಇಲ್ಲ. CBSE ಏನು ಅಡಾಪ್ಟ್ ಮಾಡಿಕೊಳ್ತೋ ಅದೇ ಸಿಲೆಬಸನ್ನು ಕರ್ನಾಟಕ ಸರ್ಕಾರವು ಕೂಡ ಅಡಾಪ್ಟ್ ಮಾಡಿಕೊಳ್ತು. ಈ ವರ್ಷ ಕೊರೋನಾ ಕಾರಣದಿಂದ ಪೂರ್ತಿ ತರಗತಿಗಳು ನಡೆಯೋದಕ್ಕೆ ಸಾಧ್ಯ ಆಗಲ್ಲ ಅಂತ 30% ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿದರು. CBSE ಅವರು ರೆಡ್ಯೂಸ್ ಮಾಡಿದರು. ಅದೇ ಪ್ರಕಾರ ಕರ್ನಾಟಕ ಸ್ಟೇಟ್ ಬೋರ್ಡ್ನವರು ಕೂಡ ಅದನ್ನು ರೆಡ್ಯೂಸ್ ಮಾಡಿದರು. ನಿಮ್ಮ ಮುಂದೆ ಕಾಣ್ತಾ ಇರೋದು ರೆಡ್ಯೂಸ್ಡ್ ಸಿಲೆಬಸ್. ನಿಮಗೆ PUC ಪರೀಕ್ಷೆಗೆ ಅಂತಲೇ ಕಡಿತಗೊಳಿಸಿದ್ರು, ಆದರೆ ನಿಮ್ಮ ದುರದೃಷ್ಟ ಪರೀಕ್ಷೆ ನಡೆಯಲಿಲ್ಲ. ಆದರೂ ಕೂಡ ಈ ರೆಡ್ಯೂಸ್ಡ್ ಸಿಲೆಬಸ್ ಏನಿದೆ ಇದೇ ಸಿಲೆಬಸ್ CETಗಿದೆ. ಇಲ್ಲಿ ನೋಡಿ ಡಿಲೀಟೆಡ್ ಪೋರ್ಷನ್ಸ್ ಅಂತ ಏನಿದ್ದಾವೆ, ಈ ಡಿಲೀಟೆಡ್ ಪೋರ್ಷನ್ಸ್ಗಳನ್ನು ನೀವು ಓದುವ ಅಗತ್ಯ ಇಲ್ಲ. ಇದರ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಇಲ್ಲಿ ರಿಟೈನ್ಡ್ ಸಿಲೆಬಸ್ ಅಂತ ಏನಿದೆ, ಉಳಿಸಿಕೊಂಡಿರುವಂಥ ಸಿಲೆಬಸ್, ಅದನ್ನು ಮಾತ್ರ ಓದ್ಕೊಳ್ಳಿ ಸಾಕು. ಅಷ್ಟರ ಮೇಲೆ ಕ್ವಶನ್ಸ್ ಬರ್ತವೆ. ಇದು ತುಂಬ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡುವಂಥದ್ದು. ಡಿಲೀಟೆಡ್ ಪೋರ್ಷನ್ಸ್ ನಿಮಗೆ ಅಗತ್ಯ ಬಿದ್ದಾಗ ಓದ್ಕೊಳ್ಳಿ, ಮಾಹಿತಿಗೋಸ್ಕರ ಬೇಕಾಗಬಹುದು. ಕೆಲವೊಮ್ಮೆ ವಿಷಯಗಳಲ್ಲಿ ಒಂದಕ್ಕೊಂದು ಸಂಬಂಧ ಇರುತ್ತೆ, ಆದರೆ ಪ್ರಶ್ನೆಗಳನ್ನು ಡಿಲೀಟೆಡ್ ಪೋರ್ಷನ್ಸ್ನಿಂದ ಕೇಳುವುದಿಲ್ಲ. ಸೊ ನಾವೀಗ ಏನೇನು ಸಿಲೆಬಸ್ ಇದೆ, ಏನೇನು ಇಲ್ಲ ಅಂತ ನೋಡ್ಕೊಳ್ತಾ ಹೋಗೋಣ. ಸ್ವಲ್ಪ ಹಾಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ PUCಯಲ್ಲಿ ನೋಡಿ, ನೀವು ಏನು ಓದ್ತೀರಿ ಇಡೀ ಫಸ್ಟ್ PUC ಅದಷ್ಟು ಮೆಕ್ಯಾನಿಕ್ಸ್ ಅಂತ ಬರುತ್ತೆ. ಹೆಚ್ಚು ಕಡಿಮೆ ಅದೆಲ್ಲವೂ ಕೂಡ ಮೆಕ್ಯಾನಿಕ್ಸ್. ಪ್ರಾರಂಭದಲ್ಲಿ ಏನಿದೆ, ಇದು ಇಂಟ್ರಡಕ್ಟರಿ ಲೆಸನ್, ಇದು ಫಿಸಿಕಲ್ ವರ್ಲ್ಡ್ ಅಂತ ಇದೆ. ತುಂಬ ಮುಖ್ಯವಾದ ಒಂದು ಟಾಪಿಕ್ ಅಲ್ಲ. ಇದರಲ್ಲಿ ವಾಟ್ ಈಸ್ ಫಿಸಿಕ್ಸ್, ಭೌತಶಾಸ್ತ್ರ ಅಂದರೆ ಏನು, ಮತ್ತು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತ ಇದೆ. ಈ ಎರಡನ್ನ ಓದ್ಕೋಬೇಕಾಗುತ್ತೆ. ಇದರ ಮೇಲೆ ಪ್ರಶ್ನೆಗಳು ಬರುತ್ತೆ. ಏನೇನಿಲ್ಲ, ಫಿಸಿಕ್ಸ್ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಪರೀಕ್ಷೆಗಿಲ್ಲ, ಫಿಸಿಕ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ ಪರೀಕ್ಷೆಗೆ ಇಲ್ಲ, ನೇಚರ್ ಆಫ್ ಫಿಸಿಕಲ್ ಲಾಸ್ ಇದರ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇತ್ತು. ಇದನ್ನೀಗ ಡಿಲೀಟ್ ಮಾಡಿದರೆ ಫಸ್ಟ್ ಚಾಪ್ಟರ್ನಲ್ಲಿ. ಹಾಗಾಗಿ ವಾಟ್ ಈಸ್ ಫಿಸಿಕ್ಸ್ ಮತ್ತು ಫಂಡಮೆಂಟಲ್ ಫೋರ್ಸಸ್ ಇಷ್ಟನ್ನು ಓದ್ಕೊಂಡ್ರೆ ಸಾಕು. ನಾವೀಗ ಎರಡನೇ ಪಾಠಕ್ಕೆ ಹೋಗೋಣ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂತ. ಇದು ಸ್ವಲ್ಪ ಇಂಪಾರ್ಟೆಂಟ್ ಪಾಠ. ಇದರಲ್ಲಿ ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ, ನೀವು ನೋಡ್ಬೋದು. ಎಲ್ಲದನ್ನು ಉಳಿಸ್ಕೊಂಡಿದ್ದೀವಿ. ಏನೇನಿದೆ ಅಂತ ಹಾಗೆ ಬ್ರೀಫಾಗಿ ನೋಡ್ಕೊಂಡು ಬಿಡೋಣ. ಇಂಟ್ರಡಕ್ಷನ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಿಗೆ ಇಂಟ್ರಡಕ್ಷನ್ ಇದೆ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಇದು ನಿಮಗೆ ಕೆಮಿಸ್ಟ್ರಿನಲ್ಲೂ ಬರುತ್ತೆ, ಫಿಸಿಕ್ಸ್ನಲ್ಲೂ ಬರುತ್ತೆ. ಮೆಜರ್ಮೆಂಟ್ ಆಫ್ ಲೆಂತ್, ಮೆಜರ್ಮೆಂಟ್ ಆಫ್ ಮಾಸ್, ಮೆಜರ್ಮೆಂಟ್ ಆಫ್ ಟೈಮ್ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಅಕ್ಯುರೆಸಿ, ಪ್ರಿಸಿಷನ್ ಇದರ ಮೇಲೆ ನ್ಯೂಮರಿಕಲ್ಸ್ ಕೂಡ ಬರುವ ಸಾಧ್ಯತೆ ಇದೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಕೂಡ ಇಂಪಾರ್ಟೆಂಟ್, ಅದರ ಮೇಲೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್, ಇಲ್ಲಿಂದ ನಿಜವಾದ ವಿಚಾರ ಪ್ರಾರಂಭ ಆಗುತ್ತೆ. ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಏನು, ಆಮೇಲೆ ಡೈಮೆನ್ಷನಲ್ ಈಕ್ವೇಷನ್ ಅಂದರೆ ಏನು, ಡೈಮೆನ್ಷನಲ್ ಅನಾಲಿಸಿಸ್ ಹೇಗೆ ಮಾಡೋದು ಮತ್ತು ಅದರ ಅಪ್ಲಿಕೇಶನ್. ಇದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್. ಇದಿಷ್ಟನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಹಾಗೆ ಮುಂದೆ ಹೋಗೋಣ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಇದನ್ನು ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತಲೇ ಕರಿತೀವಿ. ಸ್ಟ್ರೈಟ್ ಲೈನ್ ಅಂದರೆ ಒನ್ ಡೈಮೆನ್ಷನ್. ನೋಡಿ, ನಾವು ಫಿಸಿಕ್ಸ್ ಅಂದರೆ ಏನಂತ ನೋಡಿದ್ವಿ, ಆಮೇಲೆ
ಯೂನಿಟ್ಸ್ ಮತ್ತು ಮೆಜರ್ಮೆಂಟ್ಸ್ ನೋಡಿದ್ವಿ. ಈಗ ಮೋಷನ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ವಿ. ಯಾವುದರಲ್ಲಿ ಅಂದರೆ ಮೋಷನ್ ಇನ್ 1 ಡೈಮೆನ್ಷನ್. ಏನು ತೆಗೆದಿದ್ದಾರೆ? ಫ್ರೇಮ್ ಆಫ್ ರೆಫರೆನ್ಸ್ ತೆಗೆದಿದ್ದಾರೆ. ಪೊಸಿಷನ್ ಟೈಮ್ ಗ್ರಾಫ್, ಇದನ್ನು ನಾವು XT ಗ್ರಾಫ್ ಅಂತ ಕರಿತಾ ಇದ್ವಿ. XT ಗ್ರಾಫ್ ಈ ಸರಿ ಇಲ್ಲ. ಮತ್ತು ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಇಲ್ಲ. ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಮೇಲೆ ಏನು ಪ್ರಶ್ನೆನೇ ಕೇಳೋ ಹಾಗಿಲ್ವಾ? ಹಾಗಿಲ್ಲ. ಇವರ ಉದ್ದೇಶ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ತುಂಬ ಎಲಿಮೆಂಟ್ರಿ ಕಾನ್ಸೆಪ್ಟ್, ಅದು ಹೈಸ್ಕೂಲ್ನಲ್ಲಿ ಬಂದಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತೆಗೆದಿದ್ದಾರೆ. ಆದರೆ ಏನು ಉಳಿಸ್ಕೊಂಡಿದ್ದಾರೆ ನೋಡಿ. ಇಂಟ್ರಡಕ್ಷನ್ ಇದೆ, ಪೊಸಿಷನ್ ಅಂದರೆ ಏನು ಅಂತ ಇದೆ, ಪಾತ್ ಲೆಂತ್ ಅಂದರೆ ಏನಂತ ಇದೆ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ಇದೆ. ಆಯಿತಾ? ಆವ್ರೇಜ್ ವೆಲಾಸಿಟಿ ಇದೆ ಮತ್ತು ಆವ್ರೇಜ್ ಸ್ಪೀಡ್ ಇದೆ. ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಇಲ್ಲ ಅಂತ ಹೇಳಿದರು, ಆದರೆ ಆವ್ರೇಜ್ ಸ್ಪೀಡ್ ಮತ್ತು ಆವ್ರೇಜ್ ವೆಲಾಸಿಟಿ ಇದೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತು ಇನ್ಸ್ಟಂಟೇನಿಯಸ್ ಸ್ಪೀಡ್ ಇದೆ. ಎಕ್ಸಲರೇಷನ್ ಏನು ಅಂತ ಇದೆ. ಕೈನಮೆಟಿಕ್ ಈಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್, ಇದು ತುಂಬಾ ಇಂಪಾರ್ಟೆಂಟ್. ಬಹುತೇಕ ಪ್ರಶ್ನೆಗಳು ಇದ್ರ ಮೇಲೆ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಕಾನ್ಸೆಪ್ಟ್ ಆಫ್ ರಿಲೇಟಿವ್ ವೆಲಾಸಿಟಿ, ಇದಿಷ್ಟು ಇದೆ. ಸ್ವಲ್ಪ ಮಾತ್ರ ತೆಗೆದ ಹಾಗೆ ಮಾಡಿದರೆ, ಆದರೆ ಅದು ತೆಗೆದ ಹಾಗೆ ಅಲ್ಲ. XT ಗ್ರಾಫ್ ಮೇಲೆ ನೇರ ಪ್ರಶ್ನೆಗಳು ಬರಲ್ಲ, ಅದೊಂದನ್ನು ನೋಡ್ಕೊಳ್ಳಿ ನೀವು. ನೆಕ್ಸ್ಟ್, ಮೋಷನ್ ಇನ್ ಎ ಪ್ಲೇನ್. ಪ್ಲೇನ್ ಅಂದರೆ 2 ಡೈಮೆನ್ಷನ್. ನಾವೀಗ 1 ಡೈಮೆನ್ಷನಿಗೆ ಏನು ಓದ್ಕೊಂಡ್ವಿ ಅದೇ ಕಾನ್ಸೆಪ್ಟ್ 2 ಡೈಮೆನ್ಷನ್ನಿಗೆ ಬರುತ್ತೆ. ಇಲ್ಲಿ ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ, ನೀವು ನೋಡ್ಬೋದು. ಡಿಲೀಟೆಡ್ ಪೋರ್ಷನ್ ನಿಲ್, ಯಾವುದು ಡಿಲೀಟ್ ಆಗಿಲ್ಲ. ಏನೇನಿದೆ, ನಾವು 2 ಡೈಮೆನ್ಷನಿಗೆ ಬಂದಿದ್ದರಿಂದ ಇಲ್ಲಿ ಸ್ಕೇಲಾರ್ಸ್ ಮತ್ತು ವೆಕ್ಟರ್ಸಿನ ಕಾನ್ಸೆಪ್ಟ್ ಬೇಕಾಗುತ್ತೆ. ಬಹುಶಃ ಮ್ಯಾಥಮೆಟಿಕ್ಸಲ್ಲೂ ಬಂದಿರುತ್ತೆ. ಆಮೇಲೆ ವೆಕ್ಟರ್ಸ್ಗಳನ್ನು ಆ್ಯಡ್ ಮಾಡೋದು ಹೇಗೆ, ಮಲ್ಟಿಪ್ಲೈ ಮಾಡೋದು ಹೇಗೆ, ಅದೆಲ್ಲ ಮೆಥಡ್ಸ್ ಇದೆ. ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಏನು ಅಂತ ಇದೆ, ತುಂಬ ಇಂಪಾರ್ಟೆಂಟ್. ನೀವು ಫಿಸಿಕ್ಸ್ CET ಬರೀಬೇಕಂದ್ರೆ ರೆಸಲ್ಯೂಷನ್ ತುಂಬ ಚೆನ್ನಾಗಿ ಗೊತ್ತಿರಬೇಕು. ವೆಕ್ಟರ್ ಎಡಿಷನ್, ಅನಾಲಿಟಿಕಲ್ ಮೆಥಡ್, ಹಾಗೆಯೇ ಮುಂದುವರೆದು ಇಲ್ಲಿಂದ ನೋಡಿ. ಮೋಷನ್ ಇನ್ ಎ ಪ್ಲೇನ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. 4.7 ಮೋಷನ್ ಇನ್ ಎ ಪ್ಲೇನ್ ವಿತ್ ಕಾನ್ಸ್ಟೆಂಟ್ ಎಕ್ಸಲರೇಷನ್, ಅಲ್ಲೂ ಕೂಡ ಹಾಗೆ ಬಂದಿತ್ತು. ಮೋಷನ್ ಇನ್ 1 ಡೈಮೆನ್ಷನ್ನಲ್ಲೂ ಕೂಡ ಈಕ್ವೇಷನ್ ಏನು ಬರೀತೀರಿ ಅದು ಕಾನ್ಸ್ಟೆಂಟ್ ಎಕ್ಸಲರೇಷನ್ನಿಗೆ. ಮೋಷನ್ ಇನ್ 2 ಡೈಮೆನ್ಷನ್ನು ಕೂಡ ಈಕ್ವೇಷನ್ಸ್ ಏನು ಬರೀತೀರಿ ಅಥವಾ ಏನು ಡಿಸ್ಕಸ್ ಮಾಡ್ತೀವಿ ಅದು ಕಾನ್ಸ್ಟೆಂಟ್ ಎಕ್ಸಲರೇಷನ್ನಿಗೆ. ಆಮೇಲೆ ರಿಲೇಟಿವ್ ವೆಲಾಸಿಟಿ ಇನ್ 2 ಡೈಮೆನ್ಷನ್, ಅದನ್ನು VAB ಅಂತ ಕರಿತೀವಿ. ಹಿಂದಿನ ಚಾಪ್ಟರ್ನಲ್ಲಿ 1 ಡೈಮೆನ್ಷನಿಗೆ ಬಂತು, ಈಗ 2 ಡೈಮೆನ್ಷನಿಗೆ ಏನು ಅಂತ ಬರುತ್ತೆ. ಮೋಷನ್ ಇನ್ ಎ ಪ್ಲೇನಿನ ನಿಜವಾದ ಅಪ್ಲಿಕೇಶನ್ 2 ನಿಮಗಿರೋದು. ಒಂದು ಪ್ರೊಜೆಕ್ಟೈಲ್ ಮೋಷನ್, ಇನ್ನೊಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಈ ಎರಡನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಳ್ಳಿ, ಯಾವುದನ್ನು ಬೈಹಾರ್ಟ್ ಮಾಡಬೇಡಿ. ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕು. X ಆಕ್ಸಿಸ್ ಮತ್ತು Y ಆಕ್ಸಿಸ್ ಈ 2 ಮೋಷನ್ ಇಂಡಿಪೆಂಡೆಂಟ್ ಅಂತ ತಗೊಂಡು ಇವೆರಡನ್ನು ಡಿಸ್ಕಸ್ ಮಾಡ್ತೀವಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ಸೆಂಟ್ರಿಪಿಟಲ್, ಇದರಲ್ಲಿ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಬರುತ್ತೆ, ಅದಕ್ಕೊಂದು ಈಕ್ವೇಷನ್ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಇದಿಷ್ಟು ಮೋಷನ್ ಇನ್ ಎ ಪ್ಲೇನ್. ಇದಾದ ಮೇಲೆ ನೋಡಿ, ನಾವೀಗ ಲಾಸ್ ಆಫ್ ಮೋಷನ್ಗೆ ಹೋಗ್ತೀವಿ. ಚಲನೆಯ ನಿಯಮಗಳು, ಇದರಲ್ಲಿ ಸಾಕಷ್ಟು ತೆಗೆದಿದ್ದಾರೆ. ಇಲ್ಲೂ ಕೂಡ ಹಾಗೇ ಒಂದು ಸ್ವಲ್ಪ ಎಲಿಮೆಂಟರಿ ನಿಮಗೆ ಗೊತ್ತಿದೆ ಅಂದ್ಕೊಂಡು ಸಾಕಷ್ಟು ತೆಗೆದಿದ್ದಾರೆ. ಏನೇನು ತೆಗೆದಿದ್ದಾರೆ ನೋಡಿ. ಇಂಟ್ಯೂಟಿವ್ ಕಾನ್ಸೆಪ್ಟ್ ಆಫ್ ಫೋರ್ಸ್ ತೆಗೆದಿದ್ದಾರೆ, ಇನರ್ಷಿಯಾ ತೆಗೆದಿದ್ದಾರೆ. ಇನರ್ಷಿಯಾ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು, ಈ ವರ್ಷ ಕೊಡೋ ಹಾಗಿಲ್ಲ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ತೆಗೆದರು, ಸೆಕೆಂಡ್ ಲಾ ಆಫ್ ಮೋಷನ್ ಇಲ್ಲ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಇಲ್ಲ. ನ್ಯೂಟನ್ನ 3 ನಿಯಮಗಳು ಇಲ್ಲ. ಬಹುಶಃ ಹೈಸ್ಕೂಲ್ನಲ್ಲಿ ಓದಿದ್ದೀರಿ ಅನ್ನೋ ಕಾರಣಕ್ಕೆ. ಏನೇನಿದೆ ಅಂತ ನೋಡ್ಕೊಳ್ಳೋಣ. ಇಂಟ್ರಡಕ್ಷನ್ ಲಾಸ್ ಆಫ್ ಮೋಷನಿಗೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನಿಂದ ಪ್ರಾರಂಭ ಆಗುತ್ತೆ, ಇದು ಇಂಪಾರ್ಟೆಂಟ್. ಆಮೇಲೆ ಈಕ್ವಿಲಿಬ್ರಿಯಮ್ ಆಫ್ ಎ ಪಾರ್ಟಿಕಲ್ ಏನು ಹೇಳುತ್ತೆ ಅಂತ ನೋಡ್ಕೋಬೇಕು ನೀವು. ಅದಾದಮೇಲೆ ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್, ಹೆಚ್ಚಿನ ಪ್ರಶ್ನೆಗಳು ಇದ್ರ ಮೇಲೆ ಬರೋದಿಲ್ಲ. ಸರ್ಕ್ಯುಲರ್ ಮೋಷನ್ ಅಂತ ಬರ್ತಾ ಇದೆ ನೋಡಿ. ಆಮೇಲೆ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಇನ್ ಮೆಕ್ಯಾನಿಕ್ಸ್.
ಇದೇನಿದೆ ನಾವು ಈ ಪಾಠವನ್ನು ಡೈನಮಿಕ್ಸ್ ಅಂತ ಕರಿತೀವಿ. ಅಂದರೆ ಹಿಂದೆ ಮೋಷನ್ ಹೇಗೆ ಅಂತ ಡಿಸ್ಕ್ರೈಬ್ ಮಾಡೋದು ನೋಡಿದ್ವಿ. ಇಲ್ಲಿ ಮೋಷನಿಗೆ ಏನು ಕಾರಣ, ಫೋರ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಸೊ ಇದು ಡೈನಮಿಕ್ಸ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಎಡಗಡೆ ಇರೋದು ರಿಟೇನ್, ಒಳಗಡೆ ಇರೋದು ಡಿಲೀಟೆಡ್. ನೆಕ್ಸ್ಟ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್. ಇದು ಕೂಡ ಇಂಪಾರ್ಟೆಂಟ್ ಪಾಠ. ಇದರಲ್ಲಿ ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ. ನೋ ಪೋರ್ಷನ್ ಈಸ್ ಡಿಲೀಟೆಡ್. ಏನೇನಿದೆ ಇದು ಸ್ವಲ್ಪ ನಿಮ್ಗೆ ಗೊಂದಲಮಯವಾಗಿ ಕಾಣುತ್ತೆ. ನೋಡಿ ಸ್ವಲ್ಪ ಆರ್ಡರ್ ಚೇಂಜ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತು ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಫಸ್ಟು ವರ್ಕ್ ಮತ್ತು ಎನರ್ಜಿ ಏನು ಅಂತ ತಿಳಿಸ್ತಾರೆ. ಆಮೇಲೆ ವರ್ಕ್ ಎನರ್ಜಿ ಥಿಯರಮ್ ಬರುತ್ತೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಮೇಲೆ ವರ್ಕನ್ನು ಏನಂತ ಡಿಫೈನ್ ಮಾಡ್ತಾರೆ. ಆಮೇಲೆ ಕೈನೆಟಿಕ್ ಎನರ್ಜಿ ಏನಂತ ಡಿಫೈನ್ ಮಾಡ್ತಾರೆ. ಆಮೇಲೆ ವರ್ಕ್ ಡನ್ ಬೈ ಎ ವೇರಿಯೇಬಲ್ ಫೋರ್ಸ್. ಮೇಲುಗಡೆ ಕಾನ್ಸ್ಟೆಂಟ್ ಫೋರ್ಸಿಂದ ವರ್ಕ್ ಡನ್ ಏನಂತ ನೋಡಿದ್ವಿ, ಈಗ ವೇರಿಯೇಬಲ್ ಫೋರ್ಸ್. ಮತ್ತು ವರ್ಕ್ ಎನರ್ಜಿ ಥಿಯರಮ್ ಫಾರ್ ಎ ವೇರಿಯೇಬಲ್ ಫೋರ್ಸಸ್. ಇದಾದಮೇಲೆ ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್, ಆಮೇಲೆ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಪವರ್, ಆಮೇಲೆ ಕೊಲಿಜನ್. ಇದಿಷ್ಟು ಕಾನ್ಸೆಪ್ಟ್ ಇತ್ತು, ಅಷ್ಟು ಇದೆ. ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ. ಇಷ್ಟನ್ನು ಓದ್ಕೋಬೇಕು ನೀವು. ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಇದರಲ್ಲಿ ನಿಮಗೆ ಎರಡು ಥಿಯರಮ್ ಇತ್ತು, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಮತ್ತು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ. ಅವೆರಡು ಥಿಯರಮನ್ನು ತೆಗೆದಿದ್ದಾರೆ, ಅವುಗಳ ಅಪ್ಲಿಕೇಶನನ್ನು ತೆಗೆದಿದ್ದಾರೆ. ಇದಿಷ್ಟು ಇಲ್ಲ, ಮತ್ತು ಬಾಕಿ ಎಲ್ಲವೂ ಇದೆ. ಇಂಟ್ರಡಕ್ಷನ್, ಸೆಂಟರ್ ಆಫ್ ಮಾಸ್ ಇದೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಅರ್ಥ ಮಾಡ್ಕೊಳ್ಳಿ. ಲೀನಿಯರ್ ಮೊಮೆಂಟಮ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ತೊಂದರೆ ಇಲ್ಲ. ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಹಿಂದೆ ನಿಮಗೆ ಸ್ಕೆಲರ್ ಪ್ರಾಡಕ್ಟ್ ಬಂದಿತ್ತು, ಇಲ್ಲಿ ವೆಕ್ಟರ್ ಪ್ರಾಡಕ್ಟ್ ಬರುತ್ತೆ. ಇಲ್ಲಿಂದ ನೋಡಿ ಆ್ಯಂಗ್ಯುಲಾರ್ ವೆಲಾಸಿಟಿಯಿಂದ ನಿಜವಾದ ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಗ್ಯುಲಾರ್ ವೆಲಾಸಿಟಿ ಮತ್ತು ಲೀನಿಯರ್ ವೆಲಾಸಿಟಿಗೆ ಅದಕ್ಕೆ ಏನು ರಿಲೇಷನ್ ಇದೆ, ಟಾರ್ಕ್ ಅಂದರೆ ಏನು, ಆ್ಯಂಗ್ಯುಲಾರ್ ಮೊಮೆಂಟಮ್ ಅಂದರೆ ಏನು, ಈಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ ಅಂದರೆ ಏನು. ಹಿಂದೆ ಕೂಡ ಬಂದಿತ್ತು, ಅಲ್ಲಿ ರೊಟೇಷನ್ ತೊಗೊಂಡಿರಲಿಲ್ಲ, ಇಲ್ಲಿ ರೊಟೇಷನ್ ತೊಗೊಳ್ತೀವಿ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು, ಕೈನೆಮೆಟಿಕ್ ಈಕ್ವೇಷನ್ಸ್ ಯಾವ ರೀತಿ ಇರುತ್ತೆ, ಮತ್ತು ಡೈನಮಿಕ್ಸ್ ಆಫ್ ರೊಟೇಷನಲ್ ಮೋಷನ್ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್. ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್. ಅದಾದಮೇಲೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಇನ್ ಕೇಸ್ ಆಫ್ ರೊಟೇಷನ್ಸ್ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್, ರೋಲಿಂಗ್ ಮೋಷನ್. ಸೊ ಇದಿಷ್ಟು ಸಿಲೆಬಸ್ ಇದೆ. ಅದೆರಡು ಥಿಯರಮ್ ಮತ್ತು ಅದರ ಅಪ್ಲಿಕೇಶನ್ ಬಿಟ್ಟು ಮತ್ತೆಲ್ಲವೂ ಕೂಡ ಇದೆ. ಮುಂದಿನ ಪಾಠ ಗ್ರಾವಿಟೇಷನ್. ಗ್ರಾವಿಟೇಷನ್ನಲ್ಲಿ ಕೆಪ್ಲರ್ಸ್ ಲಾಸಿಂದ ಪ್ರಾರಂಭ ಆಗ್ತಾ ಇತ್ತು. ಈ ವರ್ಷ ಕೆಪ್ಲರ್ಸ್ ಲಾಸ್ ಇಲ್ಲ. ಸೊ ಪ್ಲಾನೆಟರಿ ಮೋಷನ್ ಮೇಲೆ ಯಾವುದೇ ಪ್ರಶ್ನೆಗಳು ಬರಲ್ಲ ಈ ಸರಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಜಿ ಅಂತ ಏನು ಕರಿತೀವಿ, ಅದು ಇಲ್ಲ. ಆದರೆ ಅದರ ವೇರಿಯೇಷನ್ ಇದೆ. ಇಲ್ಲಿ ನೋಡಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ಆ್ಯಂಡ್ ಅಬೋವ್ ದಿ ಸರ್ಫೇಸ್ ಆಫ್ ಅರ್ತ್ ಇದಿದೆ. ಇನ್ನು ಇಂಟ್ರಡಕ್ಷನ್ ಇದೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇದೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಜಿ ಇದೆ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇದೆ, ಎಸ್ಕೇಪ್ ಸ್ಪೀಡ್ ಇದೆ, ಅರ್ತ್ ಸ್ಯಾಟಲೈಟ್ ಇದೆ. ಹಾಗಾಗಿ ಆರ್ಬಿಟಿಂಗ್ ವೆಲಾಸಿಟಿ ಬರುತ್ತೆ ನಿಮಗೆ. ಟೋಟಲ್ ಎನರ್ಜಿ ಆಫ್ ಎನ್ ಆರ್ಬಿಟಿಂಗ್ ಸ್ಯಾಟಲೈಟ್ ಇದೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಇದೆ, ಪೋಲಾರ್ ಸ್ಯಾಟಲೈಟ್ಸ್ ಇದೆ, ವೆಯ್ಟ್ಲೆಸ್ನೆಸ್ ಇದೆ. ಸೊ ಎಲ್ಲವೂ ಇದೆ ಎಕ್ಸೆಪ್ಟ್ ಫಾರ್ ಕೆಪ್ಲರ್ಸ್ ಲಾಸ್ ಆ್ಯಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇದಿಷ್ಟು ಗ್ರಾವಿಟೇಷನ್ ಪಾಠ. ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ನಾವು ಸೆಕೆಂಡ್ ಪಾರ್ಟಿಗೆ ಹೋಗ್ತೀವಿ. ಈಗ ಎರಡನೇ ಪುಸ್ತಕ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಇದೆ. ಏನು ತೆಗೆದಿದ್ದಾರೆ ನೋಡೋಣ. ಎಲಾಸ್ಟಿಕ್ ಬಿಹೇವಿಯರ್ ಇಂಟ್ರೊಡಕ್ಷನ್ ಥರ ಇತ್ತು, ಇದಿಲ್ಲ. ಶಿಯರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಇಲ್ಲ. ನೋಡಿ 3 ಥರ ಮಾಡ್ಯುಲೈ ಬರ್ತಾ ಇತ್ತು. ಒಂದು ಯಂಗ್ಸ್ ಮಾಡ್ಯುಲಸ್ ಅದಿದೆ, ಎಡಗಡೆ ಇದೆ. ಆಮೇಲೆ ಬಲ್ಕ್ ಮಾಡ್ಯುಲಸ್ ಇದೆ. ಮೂರನೇದು ಶಿಯರ್ ಮಾಡ್ಯುಲಸ್, ಅದನ್ನು ತೆಗೆದಿದ್ದಾರೆ. ಪಾಯ್ಸನ್ಸ್ ರೇಷಿಯೋ ಇಲ್ಲ, ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ವು. ಎಲಾಸ್ಟಿಕ್ ಎನರ್ಜಿ ಇಲ್ಲ, ಇದ್ರ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಬರ್ತಾ ಇದ್ವು. ಸೊ ಈ ಸರಿ ಸುಮಾರು ಪೋರ್ಷನ್ಸ್ ಇಲ್ಲ.
ಏನೇನಿದೆ, ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಏನು ಅಂತ ಇದೆ, ಹುಕ್ಸ್ ಲಾ ಇದೆ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇದೆ, ಎಲಾಸ್ಟಿಕ್ ಮಾಡ್ಯುಲೈ ಇದೆ, 3 ಮೆನ್ಷನ್ ಮಾಡಿದ್ದೀವಿ. ಯಂಗ್ಸ್ ಮಾಡ್ಯುಲಸನ್ನು ಪತ್ತೆ ಮಾಡೋದು ಹೇಗೆ ಅಂತ ಇದೆ. ಅಪ್ಲಿಕೇಶನ್ಸ್ ಆಫ್ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಮೆಟೀರಿಯಲ್ಸ್ ಇದೆ. ಇದಿಷ್ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಈಗ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ನೋಡೋಣ. ಫ್ಲೂಯಿಡ್ ಅಂದರೆ ಲಿಕ್ವಿಡ್ ಮತ್ತು ಗ್ಯಾಸಸ್. ಲಿಕ್ವಿಡ್ ಮತ್ತು ಗ್ಯಾಸಸ್ ಸೇರ್ಕೊಂಡ್ಬಿಟ್ಟು ಫ್ಲೂಯಿಡ್ಸ್ ಅಂತ ಕರಿತೀವಿ. ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ. ಪ್ರೆಷರಿನ ಕಾನ್ಸೆಪ್ಟ್ ಏನು, ಸ್ಟ್ರೀಮ್ ಲೈನ್ ಫ್ಲೋ ಅಂದರೆ ಏನು, ಬರ್ನೌಲ್ಲಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಇದು ಸ್ವಲ್ಪ ಇಂಪಾರ್ಟೆಂಟ್. ವಿಸ್ಕಾಸಿಟಿ ಅಂದರೆ ಏನು, ಸರ್ಫೇಸ್ ಟೆನ್ಷನ್ ಅಂದರೆ ಏನು, ಇವೆಲ್ಲವೂ ಕೂಡ ಆ್ಯಸ್ ಇಟ್ ಈಸ್ ಇದೆ. ಇದರ ಮೇಲೆ 1 ಅಥವಾ 2 ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ನೋಡಿ, ನಾವೀಗ ಮೆಟೀರಿಯಲ್ ಬಿಟ್ಬಿಟ್ಟು ಥರ್ಮಲ್ ಪ್ರಾಪರ್ಟೀಸ್, ಥರ್ಮೋಡೈನಮಿಕ್ಸ್ ಕಡೆ ಹೋಗ್ತಾ ಇದ್ದೀವಿ. ಏನೇನಿಲ್ಲ ಅಂತ ನೋಡ್ಕೊಳ್ಳೋಣ. ಹೀಟ್ ಆ್ಯಂಡ್ ಟೆಂಪ್ರೇಚರಿನ ಕಾನ್ಸೆಪ್ಟ್ ಇಲ್ಲ, ಹೀಟ್ ಟ್ರಾನ್ಸ್ಫರ್ ಇಲ್ಲ, ಕಂಡಕ್ಷನ್ ಇಲ್ಲ, ಕನ್ವೆಕ್ಷನ್ ಇಲ್ಲ, ರೇಡಿಯೇಷನ್ ಇಲ್ಲ. ಸುಮಾರು ಸಿಲೆಬಸ್ ನಿಮಗೆ ಇಲ್ಲ ಆಗಿದೆ. ಇದಿಷ್ಟು ಸಿಲೆಬಸ್ ಇಲ್ಲ. ಏನೇನು ಉಳಿಸ್ಕೊಂಡಿದ್ದಾರೆ, ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್ ಇದೆ, ಐಡಿಯಲ್ ಗ್ಯಾಸ್ ಈಕ್ವೇಷನ್ ಆ್ಯಂಡ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಇದೆ, ಇದು ನಿಮಗೆ ಕೆಮಿಸ್ಟ್ರಿನಲ್ಲೂ ಕೂಡ ಬಂದಿರುತ್ತೆ. ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇದೆ, ಹೆಚ್ಚಿಗೆ ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಕ್ಯಾಲೋರಿಮೆಟ್ರಿ, ಚೇಂಜ್ ಆಫ್ ಸ್ಟೇಟ್, ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಗ್ರೀನ್ ಹೌಸ್ ಎಫೆಕ್ಟ್, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಇದಿಷ್ಟು ಇದೆ. ಈ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಮತ್ತು ಹೀಟ್ ಟ್ರಾನ್ಸ್ಫರ್ ಇದಿಷ್ಟು ಇಲ್ಲ. ನೆಕ್ಸ್ಟ್ ಥರ್ಮೋಡೈನಮಿಕ್ಸಿಗೆ ಹೋಗೋಣ. ಇದೊಂದು ಪಾಠ ನಿಮಗೆ ಬಹುಶಃ ಕೆಮಿಸ್ಟ್ರಿನಲ್ಲೂ ಬರುತ್ತೆ, ಫಿಸಿಕ್ಸ್ನಲ್ಲೂ ಬರುತ್ತೆ. ಥರ್ಮೋಡೈನಮಿಕ್ಸ್ ಏನು ತೆಗೆದಿದ್ದಾರೆ ನೋಡೋಣ. ಹೀಟ್ ಎಂಜಿನ್ ಇಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಇತ್ತು. ರೆಫ್ರಿಜರೇಟರ್ ಇಲ್ಲ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಏನು ತೆಗೆದಿದ್ದಾರೆ, ಏನಿದೆ, ಥರ್ಮಲ್ ಇಕ್ವಿಲಿಬ್ರಿಯಮ್ ಇದೆ, ಝೀರೋತ್ ಲಾ ಇದೆ, ಹೀಟ್ ಎನರ್ಜಿ, ಇಂಟರ್ನಲ್ ಎನರ್ಜಿ ಆ್ಯಂಡ್ ವರ್ಕ್ ಕಾನ್ಸೆಪ್ಟ್ ಇದೆ, ಫಸ್ಟ್ ಲಾ ಇದೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇದೆ, ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್ ಆ್ಯಂಡ್ ಈಕ್ವೇಷನ್ ಆಫ್ ಸ್ಟೇಟ್ ತುಂಬ ಇಂಪಾರ್ಟೆಂಟ್. ಥರ್ಮೋಡೈನಮಿಕ್ ಪ್ರೋಸೆಸಸ್, ಅಡಿಯಾಬ್ಯಾಟಿಕ್ ಅಂತ ಏನು ಕರಿತೀವಿ, ಅಡಿಯಾಬ್ಯಾಟಿಕ್ ಪ್ರೋಸೆಸ್, ಆಮೇಲೆ ಐಸೋಕೋರಿಕ್, ಐಸೋಬಾರಿಕ್, ಇವೆಲ್ಲ ಪ್ರೋಸೆಸ್ ಇದೆ. ಆಮೇಲೆ ಐಸೋಥರ್ಮಲ್, ಈ 4 ಟೈಪ್ ಆಫ್ ಪ್ರೋಸೆಸ್, ಇದಕ್ಕೆ ಸಂಬಂಧಪಟ್ಟಂಥ ಈಕ್ವೇಷನ್ ಎಲ್ಲ ಇರುತ್ತೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸ್ಟೇಟ್ಮೆಂಟ್, ಅದರ ಮೇಲೆ ಒಂದಷ್ಟು ಪ್ರಶ್ನೆಗಳಿರುತ್ತೆ. ರಿವರ್ಸಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್ ಪ್ರೋಸೆಸ್, ಕಾರ್ನೋ ಇಂಜಿನ್. ಈಗ ಹೀಟ್ ಎಂಜಿನ್ ಮತ್ತು ರೆಫ್ರಿಜರೇಟರ್ ಇಲ್ಲದೆ ಇರೋದ್ರಿಂದ ಕಾರ್ನೋ ಇಂಜಿನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು 12ನೇ ಚಾಪ್ಟರ್ ಥರ್ಮೋಡೈನಮಿಕ್ಸ್. ಈಗ ಕೈನೆಟಿಕ್ ಥಿಯರಿಗೆ ಬರೋಣ. ಕೈನೆಟಿಕ್ ಥಿಯರಿನಲ್ಲಿ ನಿಮಗೆ ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ, ಎಲ್ಲದು ಹಾಗೆ ಇದೆ. ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್, ಬಿಹೇವಿಯರ್ ಆಫ್ ಗ್ಯಾಸಸ್, ಕೈನೆಟಿಕ್ ಥಿಯರಿ ಆಫ್ ಐಡಿಯಲ್ ಗ್ಯಾಸ್, ಇದು ಇಂಪಾರ್ಟೆಂಟ್ ನೋಡಿ. ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ಇದು ಇಂಪಾರ್ಟೆಂಟ್. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ನೀವು ಅಬ್ಸರ್ವ್ ಮಾಡಿದರೆ 3ನೇ ಸರಿ ಬರ್ತಾ ಇದೆ ಇದು. ಆಮೇಲೆ ಮೀನ್ ಫ್ರೀ ಪಾತ್, ಇದಿಷ್ಟು ಪೋರ್ಷನ್ಸ್ ಇದೆ, ಯಾವುದು ಡಿಲೀಟ್ ಆಗಿಲ್ಲ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್. ಆಸಿಲೇಷನ್, ಯಾವುದೇ ಪೋರ್ಷನ್ ಡಿಲೀಟ್ ಆಗಿಲ್ಲ. ಇಂಟ್ರಡಕ್ಷನ್ ಇದೆ. ಪೀರಿಯಾಡಿಕ್ ಅಂದರೆ ಮೋಷನ್ ಅಂದರೆ ಏನು, ಆಸಿಲೇಟರಿ ಮೋಷನ್ ಅಂದರೆ ಏನು, ಆಮೇಲೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ SHM ಅಂತ ಏನು ಕರಿತೀವಿ ಅದಿದೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮತ್ತು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇವುಗಳ ಮಧ್ಯೆ ರಿಲೇಷನ್ ಏನು. SHM ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಿನ ಪ್ರೊಜೆಕ್ಷನ್ ಅಂತ ತೋರಿಸ್ತೀವಲ್ಲ ಅದು. ಈ SHMನಲ್ಲಿ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಹೇಗಿರುತ್ತೆ, ಏನು ಫಾರ್ಮುಲಾ, ಯಾವ ರೀತಿ ವೇರಿ ಆಗುತ್ತೆ ಅದೆಲ್ಲ. ಆಮೇಲೆ ಫೋರ್ಸ್ ಲಾ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇದು ಸ್ಪ್ರಿಂಗ್ ಫೋರ್ಸಲ್ಲೂ ಕೂಡ ಬಂದಿತ್ತು, ಅದೇ ಇಲ್ಲೂ ಬರುತ್ತೆ. ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಸಮ್ ಸಿಸ್ಟಮ್ಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್.
ಇದಾದಮೇಲೆ ಡ್ಯಾಂಪ್ಡ್ ಆಸಿಲೇಷನ್ ಅಂದರೆ ಏನು, ಫೋರ್ಸ್ಡ್ ಆಸಿಲೇಷನ್ ಅಂದರೆ ಏನು, ಇದಿಷ್ಟು ಆಸಿಲೇಷನ್ ಆ್ಯಂಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಕೊನೆಯದಾಗಿ ಲಾಸ್ಟ್ ಚಾಪ್ಟರ್ ಫಾರ್ ಯು ವೇವ್ಸ್. ಇದು ಕೂಡ ಇಂಪಾರ್ಟೆಂಟ್. ವೇವ್ಸಲ್ಲಿ ಏನಿಲ್ಲ ನೋಡೋಣ. ಫಂಡಮೆಂಟಲ್ ಮೋಡ್ ಆ್ಯಂಡ್ ಹಾರ್ಮೋನಿಕ್ಸ್ ಇಲ್ಲ, ಡಾಪ್ಲರ್ ಎಫೆಕ್ಟ್ ಇಲ್ಲ. ಡಾಪ್ಲರ್ ಎಫೆಕ್ಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ವು. ಏನಿದೆ, ಟ್ರಾನ್ಸ್ವರ್ಸ್ ವೇವ್ಸ್ ಅಂದರೆ ಏನು, ಲಾಂಜಿಟ್ಯೂಡಿನಲ್ ವೇವ್ಸ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟಿಗೆ ಒಂದು ಈಕ್ವೇಷನ್ ಇನ್ ಎ ಪ್ರೋಗ್ರೆಸಿವ್ ವೇವ್, ಸ್ಪೀಡ್ ಆಫ್ ಟ್ರಾವೆಲಿಂಗ್ ವೇವ್ ಏನು ಫಾರ್ಮುಲಾ ಸ್ಪೀಡ್ಗೆ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನು ಹೇಳುತ್ತೆ, ಬೀಟ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಆಮೇಲೆ ರಿಫ್ಲೆಕ್ಷನ್ ಆಫ್ ವೇವ್ಸ್ ಯಾವ ರೀತಿ, ಇದಿಷ್ಟು ಪೋರ್ಷನ್ಸ್ ಇದೆ. ಡಾಪ್ಲರ್ ಎಫೆಕ್ಟ್ ಮತ್ತು ಫಂಡಮೆಂಟಲ್ ಫೋರ್ಸಸ್ ಇದು ಇಲ್ಲ. ಸ್ಟೂಡೆಂಟ್ಸ್, ಇದಿಷ್ಟು ಫಸ್ಟ್ PUC ಸಿಲೆಬಸ್. ನೀವು ಓದ್ಕೊಳ್ಳಿ, ಬಟ್ ನೆನ್ಪಿಟ್ಕೊಳ್ಳಿ, ಡಿಜಿಟಲ್ ಪೋರ್ಷನ್ನಿಂದ ಕ್ವಶನ್ಸ್ಗಳು ಬರಲ್ಲ, ಆಯ್ತಲ್ವಾ. ಈಗ ಸೆಕೆಂಡ್ PUCಗೆ ಹೋಗೋದಕ್ಕೂ ಮುಂಚೆ ಮತ್ತೊಂದೆರಡು ವಿಚಾರ ನೋಡ್ಕೊಳ್ಳೋಣ. CET ಕ್ವಶನ್ ಪೇಪರ್ನಲ್ಲಿ 60 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನಿಗೆ 1 ಮಾರ್ಕ್ ಇರುತ್ತೆ. ಈ 60 ಕ್ವಶನ್ಸ್ ಏನಿದೆ ಸಾಧಾರಣವಾಗಿ ಫಸ್ಟ್ PUC ಸೆಕೆಂಡ್ PUCಗೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಇವರು ಫಸ್ಟ್ PUCಗೆ 20 ಕ್ವಶನ್ಸ್ ಕೊಟ್ಟು ಸೆಕೆಂಡ್ PUCಗೆ 40 ಕ್ವಶನ್ಸ್ ಕೊಡ್ತಾರೆ. ನಾರ್ಮಲಿ ದಿಸ್ ಈಸ್ ಹೌ ಇಟ್ ಈಸ್ ಡಿವೈಡೆಡ್. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಅಂದರೆ 1/3 3/1 ಫಸ್ಟ್ PUC ಸಿಲೆಬಸ್ ಮೇಲೆ ಕ್ವಶನ್ಸ್ ಬರುತ್ತೆ. 2/3 2 ಸೆಕೆಂಡ್ PUC ಮೇಲೆ ಕ್ವಶನ್ಸ್ ಬರುತ್ತೆ. ಹಾಗಾಗಿ ವೇಟೇಜ್ ಈಸ್ ಮೋರ್ ಫಾರ್ ಸೆಕೆಂಡ್ PUC ದ್ಯಾನ್ ಫಸ್ಟ್ PUC. ಆಲ್ಮೋಸ್ಟ್ ಡಬಲ್ ದಿ ವೇಟೇಜ್ ಫಾರ್ ಸೆಕೆಂಡ್ PUC. ಎಸ್, ಇದಾಗಿತ್ತು ಫಸ್ಟ್ PUC ಸಿಲೆಬಸ್. ನಾವೀಗ ಸೆಕೆಂಡ್ PUC ಸಿಲೆಬಸ್ಸಿಗೆ ಹೋಗೋಣ. ಯಾವುದೇ ಗೊಂದಲ ಬೇಡ, ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ನಾನು ಪಾಸ್ ಮಾಡಿದ್ದೀನಿ, ಹೋಗಿ ಮಲ್ಕೋ, ಆಮೇಲೆ ಬರುವಂತೆ.